ಎಕ್ಸೆಲ್ ಪಿ ಯು ಕಾಲೇಜ್ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ನಂದರ ರಮಾಕಾಂತ್. ದಿಲ್ಲಿಯಿಂದ ಹಳ್ಳಿವರೆಗೆ, ಹಳ್ಳಿಯಿಂದ ದಿಲ್ಲಿವರೆಗೂ ಹಬ್ತಾ ಇದೆ ನೀಟ್ನ ಕಿಚ್ಚು. ದಿಕ್ಕು ಬದಲಾಯಿಸಿಕೊಳ್ತಾ ಇದೆ ಈ ಒಂದು ಹೋರಾಟ. ಒಮ್ಮೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತಾರೆ, ಇನ್ನೊಮ್ಮೆ ಇನ್ಯಾರ್ದೋ ಹೆಸರು ಹೇಳ್ತಾರೆ, ಧರ್ಮೇಂದ್ರ ಪ್ರಧಾನ್ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಮೋದಿನೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ರಾಜೀನಾಮೆಗಳು ಇವರ ಇಶ್ಯೂನ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಾ ಇದ್ದಾರೆ. ಒಬ್ಬ ನಾಲಾಯಕ್ ಶಿಕ್ಷಣ ಮಂತ್ರಿ ಈ ದೇಶದಲ್ಲಿ ಶಿಕ್ಷಣದಲ್ಲಿ ಇನ್ನೂ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ. ಅದು ನಾಲಾಯಕ್, ಲಾಯಕ್ ಇಲ್ಲ. ಇಷ್ಟು ದೇಶದಲ್ಲಿ ನನ್ನ ಒಂದು ಕಾರಣದಿಂದಾಗಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. 22,80,000 ವಿದ್ಯಾರ್ಥಿಗಳ ಬದುಕಿಗೆ ನಾನು ಕೊಳ್ಳಿ ಇಟ್ಟಿದ್ದೀನಿ. ನಾನು ಅವರ ಭವಿಷ್ಯ ಕಿತ್ಕೊಂಡಿದ್ದೀನಿ. 22,80,000 ಮಕ್ಕಳು ಅಂತ ಹೇಳಿದ್ರೆ ಅದರ ಅರ್ಥ ನಿಮಗೆ ನಾವೊಂದು ರೇಷನ್ ಕಾರ್ಡ್ ಅಂತೀವಿ, ಒಂದು ರೇಷನ್ ಕಾರ್ಡ್ ಅಂತ ಮಾತಾಡ್ತೀವಲ್ವಾ, ಒಂದು ರೇಷನ್ ಕಾರ್ಡ್ನ ಸರಾಸರಿಯಾಗಿ 5 ಜನರ ಹೊಟ್ಟೆಪಾಡು ಅಂತ ಕನ್ಸಿಡರ್ ಮಾಡಬೇಕು ನಾವು ಅದನ್ನು. ರೇಷನ್ ಕಾರ್ಡ್ ಒಂದು, ಹೊಟ್ಟೆಪಾಡು 5 ಜನರದ್ದು. ಇಲ್ಲಿ 22,80,000 ಅಂತ ಹೇಳಿದಾಗ ಅದರಲ್ಲಿ ಕೋಟ್ಯಾಂತರ ಜನಗಳ ಭವಿಷ್ಯ ಇರುತ್ತೆ. ಅದರಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ. ಯಾರೋ ವೈದ್ಯರಾಗ್ತಾಯಿದ್ರು, ಯಾರ್ದೋ ಪ್ರಾಣ ಉಳಿಸ್ತಾಯಿದ್ರು, ಒಳ್ಳೆ ರೀತಿಯಲ್ಲಿ ಸೀಟ್ ಸಿಕ್ಕಿದಾಗ ಅವ್ರು ಯಾವುದು ಹಣ ಕೊಡದೇ ಇದ್ದಾಗ ಅವ್ರ ಸೇವೆಗೆ ಅಂತ ಇದ್ದರು. ಇವೆಲ್ಲವೂ ಬರ್ತವೆ ಅದರಲ್ಲಿ, ಪ್ರತ್ಯಕ್ಷ ಪರೋಕ್ಷ ವಿಚಾರಗಳು. ಸೊ ಹೀಗಿದ್ದಾಗ ಇಷ್ಟು ಜನರ ಬದುಕಿಗೆ ನಾನು ಕೊಳ್ಳೆ ಇಟ್ಟುಬಿಟ್ಟಿದ್ದೀನಿ. 21 ಮಕ್ಕಳು ಸ್ಯೂಸೈಡೇ ಮಾಡಿಕೊಂಡು ಬಿಟ್ಟರು. ಅವರ ಹೆಣದ ಮೇಲೆ ನಾನು ಕುರ್ಚಿ ಹಾಕ್ಕೊಂಡು ಇವತ್ತು ಶಿಕ್ಷಣ ಮಂತ್ರಿ ಸ್ಥಾನದಲ್ಲಿ ಉಳಿದಿದ್ದೀನಿ ಅನ್ನೋ ಪರಿಜ್ಞಾನ ಈ ದೇಶದ ನಾಲಾಯಕ್ ಎಜುಕೇಷನ್ ಮಿನಿಸ್ಟರ್ಗೆ ಇಲ್ಲ. ನಾನು ಮಕ್ಕಳ ಹೆಣಗಳ ರಾಶಿಯ ಮೇಲೆ ಕುರ್ಚಿ ಹಾಕ್ಕೊಂಡು ಕೂತಿದ್ದೀನಿ ಎನ್ನುವ ಕನಿಷ್ಠ ಪರಿಜ್ಞಾನ, ಪ್ರಜ್ಞೆ ಇಲ್ಲದಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಉಸಿರಾಡ್ತಾ ಇದ್ದೀವಿ. ಜೆನ್ಜಿ ಹೋರಾಟ, ಕಾಕ್ರೋಚ್ಗಳ ಹೋರಾಟ, ಹಿಟ್ಟಿಂದ ಹೊಡೆದು ಬಿಡ್ತೀವಿ. ಮೊದಲೇ ಗಾಜು ಹೊಡೆದು ಹಾಕಿದಂಥ ಗಾಡಿಗಳು ತಂದು ನಿಲ್ಲಿಸ್ಬಿಟ್ಟಿದ್ದೀವಿ. ಕಲ್ಲು ತುಂಬಿದ ಮೂಟೆಗಳನ್ನು ಅಕ್ಕಪಕ್ಕದಲ್ಲಿ ಸುರಿಸಿದ್ದೀವಿ ನಾವು. ಸೊ ಇದೆಲ್ಲ ಪ್ಲ್ಯಾಂಡು ಆಯಿತು. ತಿಳಿಗೇಡಿಗಳಿದ್ದರು ಹೋರಾಟದಲ್ಲಿ, ಕಿಡಿಗೇಡಿಗಳಿದ್ದರು, ಪ್ರಾಯೋಜಿತ ಕಿಡಿಗೇಡಿಗಳು ಜಾಯ್ನ್ ಆದರು. ಈ ಗಲಭೆಯನ್ನು ಪ್ರಯೋಜಿಸಲಾಗಿತ್ತು. ಕಾರಣ ಏನೇ ಇಟ್ಕೊಳ್ಳಿ, ಅದರಿಂದ ಆಚೆ ಇಟ್ಬಿಡಿ. ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ನಿಜಾನ ಸುಳ್ಳ? ಒಂದೇ ಒಂದು ಮಾರ್ಕ್ನ ಪ್ರಶ್ನೆ ಇದು. ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ನಿಜಾನ ಸುಳ್ಳ? ನಿಜ. ನಿಜ ಇದ್ದ ಮೇಲೆ ಅದರದ್ದು ಉತ್ತರದಾಯಿತ್ವ, ಜವಾಬ್ದಾರಿ ಯಾರೋ ಒಬ್ಬ ಮಿನಿಮಮ್ ಯೋಗ್ಯತೆ ಇರೋ ಮನುಷ್ಯ ಹೊತ್ಕೊಳ್ಬೇಕಲ್ಲ. ಕನಿಷ್ಠ ಯೋಗ್ಯತೆ ಇರುತ್ತಲ್ರಿ, ತುಂಬ ಯೋಗ್ಯತೆ ಬೇಕಾಗಿಲ್ಲ ಇದಕ್ಕೆ. ಸ್ವಲ್ಪ ಯೋಗ್ಯತೆ ಇರೋರಾದರೂ, ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ರೈಲ್ ಆಕ್ಸಿಡೆಂಟ್ ಆಯಿತು ಅಂಥೇಳಿ ರೈಲ್ವೆ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟಂಥ ಮಹಾನುಭಾವನ ದೇಶದಲ್ಲಿ ನಾವು ಇವತ್ತಿಗಿದ್ದೀವಿ. 21 ಮಕ್ಕಳು ಹೆಣ ಬಿದ್ದರು, ಮತ್ತೆ 150 ಕ್ವಶನ್ ಪೇಪರ್ಗಳು ಲೀಕ್ ಆದರೂ ಅದರ ಪರಿಜ್ಞಾನ ಇಲ್ಲದೆ ತುಂಬ ದಪ್ಪ ಚರ್ಮ. ನಾನು ಯಾವುದೋ ಪ್ರಾಣಿಗೆ ಹೋಲ್ಸೋಕ್ಕೆ ಇಷ್ಟಪಡಲ್ಲ, ಪ್ರಾಣಿಗೆ ಅವಮಾನ ಆಗಿಬಿಡ್ತವೆ. ಯೂಶ್ವಲಿ ಎಮ್ಮೆ ಚರ್ಮ ಅಂದ್ಬಿಡ್ತಾರೆ. ನನಗೆ ಎಮ್ಮೆ ಬಗ್ಗೆ ತುಂಬ ಗೌರವ ಇಟ್ಕೊಂಡು ಈ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ. ತುಂಬ ಗೌರವ ನನಗೆ ಎಮ್ಮೆ ಅಂದರೆ. ಯಾರಿಗೂ ತಂಟೆಗೆ ಬರಲ್ಲ. ಅದು ಬರುತ್ತೆ, ಹಾಲು ಕೊಡುತ್ತೆ, ಅದರ ಜೀವನ ನೋಡಿಕೊಂಡು ಸತ್ತ ಮೇಲೂ ಅನೇಕರಿಗೆ ಆಹಾರ ಆಗುತ್ತದು. ಅದರ ಕೊಂಬಿಂದನೂ ಒಂದಷ್ಟು ಆಭರಣಗಳೆಲ್ಲ ಮಾಡ್ತಾರೆ, ಬಿಟ್ಬಿಡಿ. ಸೊ ಅದು ಬೇರೆ ವಿಚಾರ. ಅದು ಇಷ್ಟಿದ್ದ ಹೊರತಾಗಿಯೂ ಕೂಡ ಒಂದು ಕಡೆ ಈ ಹೋರಾಟದಲ್ಲಿ ರಾಜೀನಾಮೆನ ನೀಟ್ನ ಎಂಟೈರ್ಲಿ ನಾವು ಚೇಂಜ್ ಮಾಡಬೇಕು. ನೀಟ್ ಮಾಡಬೇಕಾಗಿದೆಯಾ? ಅದನ್ನು ತಮಿಳ್ನಾಡಲ್ಲಿ ಬೇಡ ಅಂತಾರೆ. ಯಾಕೆ ನಮ್ಮ ಕರ್ನಾಟಕಕ್ಕೆ ಬೇಕಾಗಿದೆಯಾ ನೀಟು? ಯಾರಿಗೆ ಬೇಕು ಕರ್ನಾಟಕದಲ್ಲಿ ನೀಟ್ ಎಕ್ಸಾಮು? ಯಾರು ಹರಕೆ ಹೊತ್ಕೊಂಡು ಕೂತಿದ್ದಾರೆ ನೀಟಿಂದನೇ ನಾವು ಡಾಕ್ಟರ್ ಆಗಬೇಕು ಅಂಥೇಳಿ? ಇಲ್ಲ ಅಲ್ಲ. ಇವತ್ತು ತೆಲಂಗಾಣದಲ್ಲಿ ಹೊತ್ಕೊಂಡಿದೆ, ಗುಜರಾತಲ್ಲಿ ಹೊತ್ಕೊಂಡಿದೆ, ಬಿಹಾರದಲ್ಲಿ ಕಾಣಿಸ್ಕೊಳ್ತಾ ಇದೆ, ತಮಿಳ್ನಾಡಲ್ಲಿ ಕಾಣಿಸ್ಕೊಳ್ತಾ ಇದೆ. ಕರ್ನಾಟಕದಲ್ಲಿ ಯಾಕೆ ಶುರುವಾಗಬಾರ್ದು? ಯಾಕೆ ಶುರುವಾಗಬಾರ್ದಿದು? ಕರ್ನಾಟಕದಲ್ಲಿ ನೀಟೇ ಬೇಕಾಗಿಲ್ಲ ನಮಗೆ. ನೀಟ್ ನಮಗೆ ಅವಶ್ಯಕತೆ ಇಲ್ಲ ರೀ ಅಂತ ನಾವು ಯಾಕೆ ಮಾತನಾಡ್ತಾ ಇಲ್ಲ? ರಾಹುಲ್ ಗಾಂಧಿ PPT ಪ್ರೆಸೆಂಟೇಷನ್ ಕೂಡ ನಾವು ಗಮನಿಸಿದ್ವಿ. ನಾವಲ್ಲಿ ಹೇಳಿದ್ದಾರೆ, ಅವರಲ್ಲಿ ತುಂಬ ನ್ಯಾಯ ಇದೆ. ಇದರಲ್ಲಿ ಜನ ಒತ್ತಾಯಿಸ್ತಾ ಇದ್ದಾರೆ. ಒಬ್ಬರಿಗೂ ಶಿಕ್ಷೆ ಆಗಿಲ್ಲ. ಒಂದು 7.5 ಕೋಟಿ ಕುಟುಂಬಗಳಿಗೆ ನೀಟ್ನ ಹೊಡೆತ ಬಿದ್ದಿದೆ, ಎಲ್ಲವೂ ಅವ್ರು ಹೇಳಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ಕೀರ್ತಿ ಗಣೇಶ್ ಜಾಯ್ನ್ ಆಗಿದ್ದಾರೆ, NSUIನ ರಾಜ್ಯಾಧ್ಯಕ್ಷರು. ಸ್ವಾಗತ ಕೀರ್ತಿ ತಮಗೆ ಒಂದು ಡಿಬೇಟ್ಗೆ. ಒಂದು ಕಡೆ ಶಶಿಧರ್ ಆರಾಧ್ಯ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಶಶಿಧರ್ ಆರಾಧ್ಯ ಅವರೇ. ಇದೀಗ ನಮ್ಮನ್ನು ಉಮೇಶ್ ಅವರು ಜಾಯ್ನ್ ಆಗಿದ್ದಾರೆ, JDSನ ವಕ್ತಾರರು. ಸ್ವಾಗತ ಉಮೇಶ್ ಅವರು ತಮಗೆ ಒಂದು ಡಿಬೇಟ್ಗೆ. ಕಾಂಗ್ರೆಸ್ ವಕ್ತಾರೆ ಶೈಲಜಾ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಶೈಲಜಾ ಮೇಡಮ್ ತಮಗೆ ಒಂದು ಡಿಬೇಟ್ಗೆ.